ಕೃಪೆಯ ಸ್ಮಾರಕ. ಮೂರನೇ ಪಾಠದಲ್ಲಿ ದೇವರು ಮಾಡಿದ ಮಹಾ ಅದ್ಭುತಗಳನ್ನು ಯೊರ್ದನ್ ಹೊಳೆಯನ್ನು ದಾಟುವುದರಲ್ಲಿ ನಾವು ಕಲೀಲಿಕ್ಕೆ ಹೋಗ್ತದೆ. ಬನ್ನಿ, ವೀಕ್ಷಿಸಿ, ಆನಂದಿಸಿ. ಹೋಪ್ ಸಬ್ಬತ್ ಶಾಲೆ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸುಸ್ವಾಗತ. ಯೆಹೋಶುವನ ಪುಸ್ತಕದ ಬಗ್ಗೆ ಈ ತ್ರೈಮಾಸಿಕದಲ್ಲಿ ಕಲಿತಾ ಇದ್ದೇವೆ. ಅದ್ಭುತವಾಗಿರ್ತಕ್ಕಂಥ ಪಾಠಗಳು, ಒಂದೊಂದು ಪಾಠದಲ್ಲೂ ಒಂದೊಂದು ವಾರದಲ್ಲೂ ನೂತನವಾಗಿರ್ತಕ್ಕಂಥ ವಿಷಯ ಅಡಗಿರ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಶುರು ಮಾಡುವ ಮುನ್ನ ಒಂದು ಸಣ್ಣ ಪ್ರಾರ್ಥನೆಯನ್ನು ಮಾಡಿಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂಥ ನಮ್ಮ ಪರಮ ತಂದೆಯೇ, ಈ ಪಾಠದ ಮೂಲಕ ನಮ್ಮ ಜೊತೆ ನೀನು ಮಾತನಾಡು. ಕಾರ್ಯಕ್ರಮದಲ್ಲಿ ಭಾಗವಹಿಸುವಂಥ ನಮ್ಮೆಲ್ಲರನ್ನು ಆಶೀರ್ವದಿಸು. ಇದನ್ನು ಕೇಳುತ್ತಿರುವಂಥ ನಮ್ಮ ಪ್ರಿಯ ವೀಕ್ಷಕರನ್ನು ಹೆಚ್ಚಿನ ರೀತಿಯಲ್ಲಿ ಆಶೀರ್ವದಿಸು. ಈ ಕಾರ್ಯಕ್ರಮದ ಮೂಲಕ ನೀನೊಬ್ಬನೇ ಮಹಿಮೆ ಹೊಂದಬೇಕೆಂದು ಯೇಸು ಕ್ರಿಸ್ತನ ದಿವ್ಯ ನಾಮದಲ್ಲಿ ಆಶೀರ್ವಾದವನ್ನು ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯೇ, ಆಮೇನ್. ನಿಮ್ಮೆಲ್ಲರ ಪರವಾಗಿ ಬೋಧಕರಾಗಿರ್ತಕ್ಕಂಥ ಪ್ರಸನ್ನ ಕುಮಾರ್, ಬೋಧಕರಾಗಿರ್ತಕ್ಕಂಥ ರಾಜದಾಸ್ ಮತ್ತು ಬೋಧಕರಾಗಿರ್ತಕ್ಕಂಥ ಮುತ್ತು ಮ್ಯಾಥ್ಯೂ ಅವರನ್ನು ಸ್ವಾಗತ ಮಾಡುತ್ತೇನೆ. ಬನ್ನಿ ನಮ್ಮ ಪಾಠಕ್ಕೆ ಹೋಗೋಣ. ಮೊದಲನೆಯ ವಿಚಾರ, ಕೃಪೆಯ ಸ್ಮಾರಕಗಳು. ಇದು ಶೀರ್ಷಿಕೆ. ಸ್ಮರಣ ವಾಕ್ಯವನ್ನು ಯೆಹೋಶುವ 4ನೇ ಅಧ್ಯಾಯ 23 ಮತ್ತು 24ನೇ ವಚನದಲ್ಲಿ ನಾವು ಓದೋಣ. ದೇವರ ವಾಕ್ಯ ಈ ರೀತಿ ಹೇಳುವಂಥದ್ದಾಗಿದೆ. ನಿಮ್ಮ ದೇವರಾದ ಯೆಹೋವನು ನಮ್ಮ ಮುಂದೆ ಕೆಂಪು ಸಮುದ್ರವನ್ನು ಬತ್ತಿಸಿ ನಮ್ಮನ್ನು ದಾಟಿಸಿದಂತೆ ಈಗ ನಿಮ್ಮ ಮುಂದೆ ಈ ಯೊರ್ದನನ್ನು ಬತ್ತಿಸಿ ನಿಮ್ಮನ್ನು ದಾಟಿಸಿದ್ದಾನೆ. ಇದರಿಂದ ಭೂನಿವಾಸಿಗಳೆಲ್ಲರೂ ಯೆಹೋವನ ಹಸ್ತವು ಪರಾಕ್ರಮವುಳ್ಳದ್ದೆಂದು ತಿಳಿದುಕೊಳ್ಳುವರು. ನಿಮ್ಮ ದೇವರಾದ ಯೆಹೋವನಿಗೆ ಯಾವಾಗಲೂ ಭಯಪಡುವರು ಅಂದನು. ಪಾಸ್ಟರ್ ಪ್ರಸನ್ನ ಕುಮಾರ್, ಖಂಡಿತವಾಗ್ಲೂ ನಿಮಗೆ ಈ ತೊಂದರೆ ಇರಲ್ಲ. ನನಗೆ ಆ ತೊಂದರೆ ಇದೆ. ಬೆಳಗ್ಗೆ ಎದ್ದ ತಕ್ಷಣ ಗಾಡಿ ಬೀಗ ಒಂದೊಂದ್ಸರಿ ಸಿಗೋದಿಲ್ಲ, ಸಾಕ್ಸ್ ಸಿಗೋದಿಲ್ಲ, ಒಂದೊಂದ್ಸರಿ ನನ್ನ ಬೈಬಲ್ ಬ್ಯಾಗ್ ಸಿಗೋದಿಲ್ಲ. ಯಾಕೋ ಒಂದ್ಸರಿ ಯಾಕಪ್ಪ ನಮಗೆ ಏನಾದರೂ ಮರದಿ ತೊಂದರೆ ಇದೆಯಾ ಅಂತ ಕೂಡ ನಾನು ಕೆಲವೊಮ್ಮೆ ಯೋಚನೆ ಮಾಡಿದ್ದುಂಟು. ಲೇಖಕರು ಕೂಡ ಈ ದಿನದ ಪಾಠವನ್ನು ಶುರು ಮಾಡೋಕ್ಕಿಂತ ಮುಂಚಿತವಾಗಿ ಒಂದು ಒಳ್ಳೆಯ ಘಟನೆಯನ್ನು ಬರೆದಿದ್ದಾರೆ. ಒಬ್ಬ ವ್ಯಕ್ತಿ, ವಾಹನ ಚಾಲಕ, ಲೈಸೆನ್ಸ್ ಇಲ್ಲದೆ ಗಾಡಿ ಓಡಿಸ್ಕೊಂಡು ಹೋಗ್ತಾ ಇರ್ತಾನೆ. ಪೊಲೀಸು ಯಥಾ ಪ್ರಕಾರ ಚೆಕ್ ಮಾಡ್ತಾ ಇರಬೇಕಾದ್ರೆ ಆ ಗಾಡಿ ನಿಲ್ಲಿಸಿ ಲೈಸೆನ್ಸ್ ಕೊಡಪ್ಪ ಅಂತ ಕೇಳಿದಾಗ, ಸರ್ ನಾನು ಲೈಸೆನ್ಸನ್ನು ಮನೇಲಿ ಮರ್ತುಬಿಟ್ಟು ಬಂದಿದ್ದೀನಿ ಅಂತ ಹೇಳ್ತಾರೆ. ಆವಾಗ ನೀವು ಏನು ಕೆಲಸ ಮಾಡ್ತೀರಾ ಅಂತ ಪೊಲೀಸ್ ಅವ್ರನ್ನ ಕೇಳ್ತಾರೆ. ಸರ್ ನಾನು ಪ್ರೊಫೆಸರ್ ಆಗಿದ್ದೀನಿ. ಏನು ಸ್ವಾಮಿ, ಶಿಕ್ಷಕರಾಗಿದ್ದೀರಾ, ನೀವೇ ಹಿಂಗೆ ಮಾಡಬಹುದಾ? ಒಂದು ಕೆಲಸ ಮಾಡಿ, ನೀವು ದಂಡ ಕಟ್ಟಿ ಅಂತ ಹೇಳ್ತಾರೆ. ಪ್ರೊಫೆಸರ್ ಹೇಳ್ತಾರೆ, ಏನು ಸರ್ ನಮ್ಮ ಕೈಲೇ ದಂಡ ಕಟ್ಟಿಸ್ತೀರಲ್ಲ? ಹಂಗಲ್ಲ ಸರ್, ಇದು ಇವತ್ತು ನೀವು ದಂಡ ಕಟ್ಟ್ರಿ, ಇನ್ಮೇಲೆ ಯಾವತ್ತೂ ನೀವು ಲೈಸೆನ್ಸ್ ಮರೆಯೋದಿಲ್ಲ. ಯಾಕಂದರೆ ಇವತ್ತು ದಂಡ ಕಟ್ಟಿದ್ದೀರಾ, ಈ ದಂಡ ನಿಮಗೆ ಜ್ಞಾಪಕ ಪಡಿಸುತ್ತೆ ಅಂತ. ಮರದಿ ಬಹಳಷ್ಟು ಸರಿ ನಾವು ಸತ್ಯವೇದದಲ್ಲಿ ಓದಬೇಕಾದ್ರೆ ಈ ಮರದಿಗೆ ಬಹಳಷ್ಟು ಮಹತ್ವವನ್ನು ದೇವರು ಕೊಟ್ಟಿದ್ದಾರೆ. ಮರೆಯಬೇಡಿ, 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 ಜ್ಞಾಪಕ ಮಾಡಿಕೊಳ್ಳಿ, ಈ ರೀತಿಯಾಗಿರ್ತಕ್ಕಂಥ ಪದಪ್ರಯೋಗಗಳನ್ನು ಬಹಳಷ್ಟು ಬಳಕೆಯಲ್ಲಿ ನಾವು ನೋಡಿದ್ದೇವೆ. ಹೇಳಿ ಪಾಸ್ಟರ್ ಪ್ರಸನ್ನ. ಖಂಡಿತವಾಗಿಯೂ ದೇವರು ಪದೇ ಪದೇ ನಮಗೆ ಎಚ್ಚರಿಕೆಯನ್ನು ನೀಡ್ತಾ ಇದ್ದಾರೆ, ಒಂದು ಸಲಹೆಯನ್ನು ಸಹ ಕೊಡ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ನೀವು ನಾನು ಕೊಟ್ಟಿರೋ ವಾಗ್ದಾನಗಳನ್ನು ಮರಿಬಾರ್ದು. ದಶಾಜ್ಞೆಗಳಲ್ಲೂ ಸಹ 4ನೇ ಆಜ್ಞೆಯನ್ನು ಬಹಳ ಸ್ಪಷ್ಟವಾಗಿ ದೇವರು ಹೇಳ್ತಕ್ಕಂಥದ್ದು, 7ನೇ ದಿನವು ಸಬ್ಬತ್ತು ದಿನವೆಂದು ಜ್ಞಾಪಕ ಮಾಡಿಕೊಳ್ಳಿರಿ. ಅಂದ್ರೆ ದೇವ್ರಿಗೆ ಗೊತ್ತಿತ್ತು ಮನುಷ್ಯ ಈ 4ನೇ ಆಜ್ಞೆಯನ್ನು ಮರ್ತು ಬಿಡ್ತಾನೆ ಅಂತ. ಇವತ್ತು ಲೋಕ ಮರ್ತು ಬಿಟ್ಟಿದೆ, ಅದನ್ನು ಜ್ಞಾಪಿಸ್ತಾ ಇದ್ದಾರೆ. ಕೀರ್ತನೆಗಳು 103 ಸ್ವಾಮಿ ಹೇಳ್ತಕ್ಕಂಥದ್ದು, ಯೆಹೋವನು ಮಾಡಿರುವ ಮಹೋಪಕಾರಗಳಲ್ಲಿ ಒಂದನ್ನು ಮರೆಯಬೇಡ ಎಂಬುದಾಗಿ. ಸೊ ಮರವು ಎಂಬತಕ್ಕಂಥದ್ದು ಮಾನವರ ಸ್ವಗುಣ ಆಗಿದೆ. ಅದರಿಂದ ಹೊರಗೆ ಬರಲಿಕ್ಕೋಸ್ಕರ ನಮಗೆ ಈ ಒಂದು ದೇವರು ಕೃಪೆಯನ್ನು ಕೊಟ್ಟು ಜ್ಞಾಪಕ ಮಾಡಬೇಕು, ನೀವು ಯಾವತ್ತೂ ಇದನ್ನು ಮರಿಬಾರ್ದು ಎಂಬುದನ್ನು ಇಸ್ರಾಯೇಲರಿಗೆ ಮಾತ್ರವಲ್ಲ, ಆಧುನಿಕ ಇಸ್ರಾಯೇಲ್ ನಮಗೂ ಸಹ ತಿಳಿಸ್ತಾ ಇದ್ದಾರೆ. ಓಕೆ, ಭಾನುವಾರದ ಪಾಠಕ್ಕೆ ನಾವು ಬರುವುದಾದರೆ ಯೊರ್ದಾನ್ ನದಿಯನ್ನು ದಾಟುವುದ ಬಗ್ಗೆ ಇಲ್ಲಿ ಒಂದು ವಿಷಯವನ್ನು ತಿಳಿಸಿದ್ದಾರೆ, ಪ್ರಸ್ತಾಪ ಮಾಡಿದ್ದಾರೆ. ಇಲ್ಲಿಯವರೆಗೂ ಬಹಳಷ್ಟು ವಿಚಾರಗಳನ್ನು ಕಲಿತಿದ್ದೇವೆ, ಆದರೆ ಇಲ್ಲಿ ಸಡನ್ನಾಗಿ ಯೊರ್ದಾನ್ ನದಿಯ ಬಗ್ಗೆ ಒಂದು ಪ್ರಸ್ತಾಪ ಆಗಿದೆ. ಹೇಳಿ. ಯೆಹೋಶುವನು ಬರೆದ ಪುಸ್ತಕ 3ನೇ ಅಧ್ಯಾಯವನ್ನು ನೋಡುವಾಗ ಯೊರ್ದಾನ್ ಹೊಳೆಯನ್ನ ದಾಟಿದ್ದು ಎಂಬುದಾಗಿ. ಇದಕ್ಕಿಂತ ಹಿಂದೆ ವಿಮೋಚನ ಕಾಂಡದಲ್ಲಿ ಕೆಂಪು ಸಮುದ್ರವನ್ನು ದಾಟಿದ್ದನ್ನು ನಾವು
ಜ್ಞಾಪಕದಲ್ಲಿಟ್ಟುಕೊಳ್ಬಹುದು. ಇಲ್ಲಿ ಸ್ವಾಮಿ ಈ ಯೋರ್ದಾನ್ ಹೊಳೆಯನ್ನ ದಾಟುವ ವಿಷಯದಲ್ಲಿ ಬರುವಾಗ ಒಂದು ಪ್ರಾಮುಖ್ಯವಾದಂಥ ವಿಷಯವನ್ನ ತಿಳಿಸ್ತಾ ಇದ್ದಾರೆ. ಅದ್ಯಾವುದಂದ್ರೆ ಮಂಜೂಷದ ಪೆಟ್ಟಿಗೆ. ಇಲ್ಲಿ ಪ್ರಪ್ರಥಮವಾಗಿ ಆ ಮಂಜೂಷ ಪಟ್ಟಿಯ ಒಂದು ವಿಷಯವನ್ನ ಪ್ರಸ್ತಾಪ ಯಾಕೆ ಮಾಡ್ತಾ ಇದ್ದಾರೆ ಎಂಬುದಾಗಿ ಹೇಳುವಾಗ ಇದರ ಪಾವಿತ್ರತೆ. ಯಾಕೆಂದ್ರೆ ಇದಕ್ಕಿಂತಲೂ ಹಿಂದೆ ನಾವು ಓದುವಾಗ ವಿಮೋಚನ ಕಾಂಡ 40ನೇ ಅಧ್ಯಾಯ 21ನೇ ವಚನದಲ್ಲಿ ಈ ಪರ್ಣಶಾಲೆಯಲ್ಲಿ ಮಂಜೂಷ ಪೆಟ್ಟಿಯು ಎಲ್ಲಿತ್ತು ಎಂಬುದಾಗಿ ಹೇಳುವಾಗ ಅದು ಮಹಾಪರಿಶುದ್ಧ ಸ್ಥಳದಲ್ಲಿತ್ತು. ಆ ಮಂಜೂಷ ಪೆಟ್ಟಿಯಲ್ಲಿ 3 ವಿಶೇಷವಾದ ವಸ್ತುಗಳಿತ್ತು. ಒಂದು ದೇವರ ದಶಾಜ್ಞೆಗಳು, 2ನೇದು ಆರೋನನ ಕೋಲು, ಮತ್ತು 3ನೇದು ಪರಲೋಕದಿಂದ ದೇವರು ಕೊಟ್ಟತಕ್ಕಂಥ ಮನ್ನವನ್ನು ಒಂದು ಬೋಗಣಿಯಲ್ಲಿ ಅವರು ಇಟ್ಟಿದ್ರು ಎಂಬುದಾಗಿ. ಈಗ ಇವರು ಯೋರ್ದಾನ್ ಹೊಳೆಯನ್ನು ದಾಟುವಾಗ ಈ ಮಂಜೂಷ ಪೆಟ್ಟಿ ಬಹಳ ಪ್ರಾಮುಖ್ಯತೆಯನ್ನು ವಹಿಸ್ತಿದೆ. ಯಾಕೆಂದರೆ ಆ ಮಂಜೂಷ ಪೆಟ್ಟಿ ದಿ ಆರ್ಕ್ ಆಫ್ ಗಾಡ್ ಎಂಬತಕ್ಕಂಥದ್ದು ದೇವರ ಪ್ರಸನ್ನತೆ. ದೇವರು ನಿಮ್ಮನ್ನ ನಡೆಸ್ತಾ ಇದ್ದಾರೆ, ನೀವು ಭಯಪಡುವ ಅವಶ್ಯಕತೆ ಇಲ್ಲ. ಅದಕ್ಕೋಸ್ಕರ 3ನೇ ಅಧ್ಯಾಯ 5ನೇ ವಚನದಲ್ಲಿ ಯೆಹೋಶುವನು ಹೇಳ್ತಕ್ಕಂಥದ್ದು, ನಿಮ್ಮನ್ನು ಶುದ್ಧಿ ಮಾಡಿಕೊಳ್ಳಿರಿ, ಯೆಹೋವನು ನಾಳೆ ನಿಮ್ಮ ಮಧ್ಯದಲ್ಲಿ ಅದ್ಭುತಗಳನ್ನು ನಡೆಸುವನು ಎಂದು ಹೇಳಿದನು. ದೇವರ ಮಹತ್ ಕಾರ್ಯಗಳನ್ನು ನಾವು ಅನುಭವಿಸಬೇಕಾದರೆ ಮೊದಲು ನಮ್ಮನ್ನು ನಾವು ಶುದ್ಧಿ ಮಾಡಿಕೊಳ್ಳಬೇಕು, ನಮ್ಮನ್ನು ಪ್ರತಿಷ್ಠೆ ಮಾಡಿಕೊಳ್ಬೇಕು, ನಮ್ಮನ್ನು ಒಪ್ಪಿಸಿಕೊಡಬೇಕು. ಹೀಗೆ ಒಪ್ಪಿಸಿಕೊಟ್ಟಾಗ ನಾವು ಆತನ ಅದ್ಭುತಗಳನ್ನು ಅನುಭವಿಸಲು ಸಾಧ್ಯವಾಗುತ್ತದೆ. ಯಾಕೆಂದರೆ ವಿಶೇಷವಾಗಿ ಮಹಾಪರಿಶುದ್ಧ ಸ್ಥಳಕ್ಕೆ ಹೋಗಲಿಕ್ಕೆ ಮುಂಚಿತವಾಗಿ ಮಹಾಯಾಜಕರು ತಮ್ಮನ್ನು ತಾವು ಶುದ್ಧಿ ಮಾಡಿಕೊಂಡು ಆಮೇಲೆ ಅದರೊಳಗೆ ಹೋಗಬೇಕಾಗಿತ್ತು. ಒಂದು ವೇಳೆ ಅಶುದ್ಧತ್ವದಲ್ಲಿ ಮಹಾಪರಿಶುದ್ಧ ಸ್ಥಳಕ್ಕೆ ಹೋಗಿದ್ರೆ ಆ ಸ್ಥಳದಲ್ಲಿಯೇ ಅವರು ಸಾಯ್ತಾ ಇದ್ರು. ಕಾರಣ ದೇವರ ಪ್ರಸನ್ನತೆ ಅಪವಿತ್ರರನ್ನ ಅಷ್ಟು ಸುಲಭವಾಗಿ ಬಿಡ್ಲಿಕ್ಕಿಲ್ಲ. ಮೋಶೆ ದಶಾಜ್ಞೆಯನ್ನು ತೆಗೆದುಕೊಳ್ಳಲು ಸೀನಾ ಬೆಟ್ಟಕ್ಕೆ ಹೋಗುವಾಗ ಸ್ವಾಮಿ ಹೇಳ್ತಾನೆ, ನನ್ನನ್ನು ನೋಡಿ ನೀನು ಬದುಕೋದಿಲ್ಲ ಎಂಬುದಾಗಿ. ಅದು ದೇವರ ಪವಿತ್ರತೆ, ದೇವರ ಒಂದು ಪ್ರಸನ್ನತೆ ಇದೆ ಎಂಬುದಾಗಿ. ಸೊ ಈ ಮಂಜೂಷವನ್ನ ತೆಗೆದುಕೊಂಡು ಇವರು ಆ ಯೋರ್ದಾನ್ ಹೊಳೆಯನ್ನ ದಾಟಬೇಕಾಗಿತ್ತು. ಆ ಯೋರ್ದಾನ್ ಹೊಳೆಯು ಅವರಿಗೆ ದೇವರು ಮನುಷ್ಯರ ಮೇಲೆ ಇಟ್ಟಿರುವ ಕೃಪೆ ಇದೆ. ಯಾಕೆಂದ್ರೆ ಆ ಮಂಜೂಷ ಪೆಟ್ಟಿಯ ಮೇಲೆ ಕೆರೂಬಿಯರಿದ್ದಾರೆ. ಆ ಕೆರೂಬಿಯರ ಮೇಲೆ ದೇವರ ಪ್ರಸನ್ನತೆ ಮತ್ತು ಕೃಪೆ ಇದೆ. ಅದನ್ನೇ ತಾನೇ ಈ ವಾರದ ಪಾಠದಲ್ಲಿ ನಾವು ಕರೀಲಿಕ್ಕೆ ಹೋಗ್ತಾ ಇದ್ದೇವೆ, ಆತನ ಕೃಪೆ ದೇವರ ಆಜ್ಞೆಗಿಂತಲೂ ಉನ್ನತವಾದದ್ದು ಎಂಬುದಾಗಿ. ಕೃಪೆಯ ಮಹತ್ವವನ್ನು ಕಲೀಲಿಕ್ಕೆ ಹೋಗ್ತಾ ಇದ್ದೇವೆ. ಒಂದು ಸಣ್ಣ ವಿರಾಮದ ನಂತರ ಒಂದು ಸಣ್ಣ ವಿರಾಮ. ಮರಳಿ ಸ್ವಾಗತ. ಬನ್ನಿ, ನಮ್ಮ ಚರ್ಚೆಯನ್ನು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದೇವೆ. ಸಬ್ಬತ್ ಶಾಲೆಯ ಪಾಠದಲ್ಲಿ ಅದ್ಭುತವಾಗಿರ್ತಕ್ಕಂಥ ವಿಷಯಗಳನ್ನ ಕಲಿತಾ ಇದ್ದೀವಿ. ಈ ಸೋಮವಾರದ ಪಾಠದಲ್ಲಿ ಅದ್ಭುತಗಳನ್ನ ನಡೆಸುವಂತ ನಿಜ ದೇವರು. ಬನ್ನಿ ಅದರ ಬಗ್ಗೆ ಇನ್ನು ಸ್ವಲ್ಪ ಆಳಕ್ಕೆ ಹೋಗಿ ಕಲಿಯೋಣ. ಪಾಸ್ಟರ್ ರಾಜದಾಸ್, ಈಗಾಗಲೇ ನಮ್ಮ ದೇವರ ಬಗ್ಗೆ ಭಾಳಷ್ಟು ಮಾಹಿತಿಯನ್ನು ಬೋಧಕನ ಪ್ರಸನ್ನ ಕೊಟ್ಟಿದ್ದಾರೆ. ಈ ಅಂಶದಲ್ಲಿ ಏನು ಕಾಣ್ತೀವಿ ಅಂದರೆ, ನಮ್ಮ ದೇವರು ನಿಜವಾಗಿಯೂ ಜೀವ ಸ್ವರೂಪವುಳ್ಳ ದೇವರು. ಆತನು ಸರ್ವಲೋಕದ ದೇವರು. ಸರ್ವಲೋಕಕ್ಕೆ ಒಬ್ಬನೇ ದೇವರಿದ್ದಾನೆ, ಆತನೇ ಸೃಷ್ಟಿಕರ್ತ. ಆತನ ಕೈಯಲ್ಲಿ ಅಸಾಧ್ಯದ ಒಂದೂ ಇಲ್ಲ ಎಂಬುದಾಗಿ ಯೆರೆಮೀಯನು ಹೇಳ್ತಾನೆ. ಯೆರೆಮೀಯ 37ನೇ ಅಧ್ಯಾಯ 17ನೇ ವಚನದಲ್ಲಿ ನನ್ನ ಕೈಯಲ್ಲಿ ಅಸಾಧ್ಯ ಉಂಟೋ ಅಂತ ಕೇಳ್ತಾನೆ. ಅದನ್ನು ಅಬ್ರಾಮನಿಗೂ ಸ್ವಾಮಿ ಕೇಳ್ದ. ಅದೇ ದೇವರು ಆ ಕಾರ್ಯವನ್ನು ಮಾಡಲಿಕ್ಕೆ ಶಕ್ತನಾಗಿದ್ದಾನೆ. ಆತನ ಶಕ್ತಿ ಎಲ್ಲ ಸರ್ವಶಕ್ತಿಗಿಂತ ಅಪಾರವಾದದ್ದು ಎಂಬುದನ್ನು ಅರ್ಥ ಮಾಡ್ಕೊಳ್ಬೇಕು. ಹೇಗೆ ಅಂತ ಹೇಳಿದ್ರೆ, ಇಲ್ಲಿ ಯೋರ್ದನ್ ಹೊಳೆ ಅವರು ಯೆರಿಕೋ ಪಟ್ಟಣಕ್ಕೆ ಮುತ್ತಿಗೆ ಹಾಕಬೇಕಾದ್ರೆ ಹೊಳೆ ದಾಟಬೇಕಾಯ್ತು. ಹೊಳೆ ಆಗ ಅದು ಅತಿ ದಡ ಮೀರಿ ಹರಿತೈತಂತೆ, ಉಕ್ಕಿ ಹರಿತಾ ಇತ್ತು. ಅದನ್ನು ದಾಟ್ಲಿಕ್ಕೆ ಖಂಡಿತವಾಗಿ ಅನೇಕರು ಹೇಳ್ತಾರೆ, ಏನೋ ಹೊಳೆ ಅಂದರೆ ಸಾಧಾರಣವಾದಂಥ ಹೊಳೆ, ಸ್ವಲ್ಪ ಶಾಲೋ ರಿವರ್ಸ್ ಇರ್ತದೆ, ದಾಟ್ಕೊಂಡು ಹೋಗ್ಬೋದು. ಆಗಿರಲಿಲ್ಲ. ಇಲ್ಲಿ ಭಾಳ ಸ್ಪಷ್ಟವಾಗಿ ಹೇಳ್ತಾ 6ನೇ ವಚನದಲ್ಲಿ ಓದ್ತೇವೆ. 3ನೇ ಅಧ್ಯಾಯ ಯೆಹೋಶುವ 6ನೇ ವಚನ. ಮತ್ತು ಯಾಜಕರಿಗೆ ಒಡಂಬಡಿಕೆಯ ಮಂಜೂಷವನ್ನು ಹೊತ್ತುಕೊಂಡು ಜನರ ಮುಂದಾಗಿ ನಡೆದು ಹೊಳೆ ದಾಟಿರಿ ಎಂದು ಆಜ್ಞಾಪಿಸಿದ ಅವರು ಮಂಜೂಷವನ್ನು ಹೊತ್ತುಕೊಂಡು ಅವರ ಮುಂದಾಗಿ ಹೋದರು.
ಆಗ ಯೆಹೋವನು ಯೆಹೋಶುವನಿಗೆ, ನಾನು ಇಂದಿನಿಂದ ನಿನ್ನನ್ನು ಇಸ್ರಾಯೇಲರ ಮುಂದೆ ಘನಪಡಿಸುವೆನು, ನಾನು ಮೋಶೆಯ ಸಂಗಡ ಇದ್ದ ಹಾಗೆ ನಿನ್ನ ಸಂಗಡ ಇರುವೆನು ಎಂಬುದು ಅವರಿಗೆ ಗೊತ್ತಾಗೋದು. ಒಡಂಬಡಿಕೆಯ ಮಂಜೂಷನು ಹೊತ್ತ ಯಾಜಕರು ಯೋರ್ದನ್ ಹೊಳೆಯ ಹಂಚಿಗೆ ಬಂದ ಕೂಡಲೇ ಅಲ್ಲೇ ನಿಲ್ಲಬೇಕೆಂದು ಆಜ್ಞಾಪಿಸು ಎಂದು ಹೇಳಿದನು. ಆಗ ಯೆಹೋಶುವನು ಇಸ್ರಾಯೇಲರಿಗೆ, ಇಲ್ಲಿ ಬಂದು ನಿಮ್ಮ ದೇವರಾದ ಯೆಹೋವನ ಮಾತುಗಳನ್ನು ಕೇಳಿರಿ ಎಂದು ಹೇಳಿ, ಚೈತನ್ಯ ಸ್ವರೂಪನಾದ ದೇವರು ನಿಮ್ಮ ಮಧ್ಯದಲ್ಲಿರುತ್ತಾನೆಂಬುದು, ಆತನು ಕಾನಾನ್ಯರು, ಹಿತ್ತಿಯರು, ಹಿವಿಯರು, ಪೆರಿಜಿಯರು, ಗಿರ್ಗಾಶಿಯರು, ಹಮೋರಿಯರು, ಎಬ್ಯೂಸಿಯರು ಇವರೆಲ್ಲ ನಿಮ್ಮ ಮುಂದೆ ತಪ್ಪದೆ ಹೊರಡಿಸುವನೆಂಬುದು ನಿಮಗೆ ಗೊತ್ತಾಗುವುದು. ಹೇಗೆಂದರೆ ಸರ್ವಲೋಕದ ಒಡೆಯನ ಒಡಂಬಡಿಕೆಯ ಮಂಜೂಷವು ನಿಮ್ಮ ಮುಂದಾಗಿ ಹೋಗಿ ಯೋರ್ದನಲ್ಲಿ ಇಳಿಯುವುದು. ನೀವಾದರೂ ಇಸ್ರೇಲ್ ಕುಲಗಳಿಂದ ಕುಲಕ್ಕೆ ಒಬ್ಬನಂತೆ, ಅಂದರೆ 12 ಕುಲಕ್ಕೆ 12 ಮಂದಿ ಆರಿಸ್ಕೊಳ್ತಾರೆ. ಆರಿಸ್ಕೊಂಡು ಹೋಗಿ ಆ ಮಂಜೂಷ ಹೊತ್ಕೊಂಡು ಕಾಲಿಟ್ಟ ಕೂಡಲೇ ಆ ನದಿ, ಹರಿಯುವ ನದಿ ನಿಂತು ಹೋಗುತ್ತಂತೆ. ಎಷ್ಟು ಅಮೂಲ್ಯವಾದಂಥ ಒಂದು ಮಹತ್ ಕಾರ್ಯ. ಸರ್ವಲೋಕದ ಒಡೆಯನಾದ ಯೆಹೋವನ ಒಡಂಬಡಿಕೆಯ ಮಂಜೂಷವನ್ನು ಹೊರುವ ಯಾಜಕರು ತಮ್ಮ ಕಾಲುಗಳನ್ನು ಯೋರ್ದನ್ ಹೊಳೆಯ ನೀರಲ್ಲಿ ಇಡುತ್ತಲೇ ಮೇಲಿನಿಂದ ಬರುವ ನೀರು ಮುಂದೆ ಹೋಗದೆ ಅಲ್ಲೇ ರಾಶಿಯಾಗಿ ನಿಂತುಕೊಳ್ಳುವುದು ಎಂದು ತಿಳಿಸಿ. ಆ ಕಾರ್ಯ ಹೇಳಿದಾಗೇ ಸ್ವಾಮಿ ಮಾಡ್ದ. ಇವತ್ತು ಅನೇಕರು ಅದ್ಭುತಗಳನ್ನು ಮಾಡ್ತಾರೆ ಅಂತ ಹೇಳ್ತಾರೆ, ಅದು ಚಮತ್ಕಾರ ಮಾತ್ರ, ಅದು ಕಣ್ಕಟ್ಟು ಅಂತ ಹೇಳ್ತಾರೆ. ಆದರೆ ಇಲ್ಲಿ ಕಣ್ಕಟ್ಟಲ್ಲ, ಇದು ಸಾಕ್ಷ್ಯಾಧಾರದಿಂದ ನಿಜವಾಗಿ ನಡೆದಂಥ ಘಟನೆ. ಇಂಥ ಘಟನೆ ಒಮ್ಮೆ ಅಲ್ಲ, ಸ್ವಾಮಿ ಅನೇಕ ಕಡೆ ಮಾಡಿದ್ದಾನೆ, ಹಿಂದೆನೂ ಮಾಡಿದ್ದಾನೆ. ನೈಲ್ ನದಿಯನ್ನು ಕೆಂಪು ರಕ್ತವಾಗಿ ಮಾರ್ಪಡಿಸಿದ್ದಾನೆ. ಕೆಂಪು ಸಮುದ್ರವನ್ನು ಅವರು ದಾಟೋದ್ರು, ಅದು ಸಾಗರವನ್ನು ದಾಟುವಾಗ ಒಣನೆಲವಾಗಿ ಸ್ವಾಮಿ ಮಾಡಿದ್ದಾನೆ. ಭಾಳಷ್ಟು ಅದ್ಭುತಗಳನ್ನು ನಾವು ಉಪದ್ರವಗಳನ್ನು ಸ್ವಾಮಿ ಬರಮಾಡ್ದ. ಐಗುಪ್ತ್ಯರು ಅನುಭವಿಸಿದ್ರು, ಇಸ್ರೇಲರು ಅದನ್ನು ಪಾರಾದರು. ಇಲ್ಲಿ ಬೆಳಕಿತ್ತು ಇಸ್ರೇಲರ ಪಾಳ್ಯದಲ್ಲಿ, ಆದರೆ ಐಗುಪ್ತರ ಪಾಳ್ಯದಲ್ಲಿ ಕತ್ತಲಾಗಿತ್ತು. ಇಷ್ಟೆಲ್ಲ ಅದ್ಭುತಗಳನ್ನು ನೋಡುವಾಗ ನಮ್ಮ ದೇವರು ನಿಜವಾಗಿಯೂ ಕಾರ್ಯವನ್ನು ಮಾಡ್ತಾನೆ, ಸಜೀವಳ ದೇವರಾಗಿದ್ದಾನೆ. ಆತನ ಹಿಂದೆ ಮಾಡಿದ ಹಾಗೆ ಈಗಲೂ ಮಾಡ್ತಾನೆ ಎಂಬ ವಿಶ್ವಾಸ ನಮ್ಮಲ್ಲಿ ಇರಬೇಕಾಗಿದೆ. ಅನೇಕರು ಹೇಳ್ತಾರೆ, ದೇವರು ಆವಾಗಿನ ಕಾಲದಲ್ಲಿ ಮಾಡ್ದ ಇಸ್ರೇಲರಿಗೆ, ಈಗ ನಮಗೆ ಮಾಡಲ್ಲ ಅಂತ. ಇಸ್ರೇಲರ ದೇವರು ನಮ್ಮ ದೇವರು, ಅದನ್ನ ಎಲ್ಲ ನೋಡಿದ್ರೆ ಭಾಳ ಸ್ಪಷ್ಟವಾಗಿ ಬರ್ದಾನೆ. ಎವ್ರಿ ಪ್ರಾಮಿಸ್, ಮಾಡಿರೋ ಪ್ರತಿಯೊಂದು ವಾಗ್ದಾನಗಳು ನಮಗೂ ಸಹ ಅದು ಅನ್ವಯ ಆಗುತ್ತಂತೆ, ಯಾವಾಗ ನಂಬಿದ್ರೆ ಮಾತ್ರ. ಇಸ್ರೇಲರು ನಂಬಿದ್ರು, ಅದನ್ನು ಅನುಭವಿಸಿದ್ರು. ಇವತ್ತು ಯಾಕೆ ಅನುಭವಿಸೋಕ್ಕಾಗ್ತಾ ಇಲ್ಲ ಅಂದರೆ ನಾವು ನಂಬ್ತಾ ಇಲ್ಲ. ನಂಬಿಕೆ ಭಾಳ, ಅದನ್ನೇ ನಾವು ನೋಡೋದು. ಆ ನಂಬಿಕೆ ಯಾವಾಗ ಬರುತ್ತೆ ಅಂದರೆ ನಾವು ಯಾವಾಗ ದೇವರ ಕೃಪೆ ಮೇಲೆ ಹಾತ್ಕೊಳ್ತೇವೆ, ಆಗ ಅವ್ರಿಗೆ ದೇವರು ಅದ್ಭುತ ಮಾಡ್ತಾನೆ. ಇಲ್ಲಿ ಮುಂದೆ ನಾವು ನೋಡ್ತೇವೆ, ಇಸ್ರೇಲ್ ಜನರು ಅದ್ಭುತಗಳನ್ನು ಅನುಭವಿಸಿದ್ರು, ನಾವು ಸಹ ಅನುಭವಿಸ್ತೀವಿ ಎಂಬುದಾಗಿ ಕೀರ್ತನೆಗಾರ ಹೇಳ್ತಾನೆ. 96ನೇ ಅಧ್ಯಾಯ, ಕೀರ್ತನೆ 96ನೇ ಅಧ್ಯಾಯ 5ನೇ ವಚನ, ಜನಾಂಗಗಳ ದೇವತೆಗಳೆಲ್ಲ ಬೊಂಬೆಗಳೇ, ಯೆಹೋವನಾದರೂ ಗಗನ ಮಂಡಲವನ್ನು ನಿರ್ಮಿಸಿದವನು. ಇವತ್ತು ನಮ್ಮ ದೇವರು ಯಾಕೆ ಕಾರ್ಯ ಮಾಡಲಿಕ್ಕೆ ಸಾಧ್ಯ ಅಂದರೆ ಈಸ್ ದ ಕ್ರಿಯೇಟರ್, ಆತನೇ ಆದಿಯೂ ಅಂತ್ಯೋ ಅಂತ ಹೇಳುತ್ತೆ. ಬೇರೆ ಲೋಕದೆಲ್ಲ ದೇವತೆಗಳು ಬರೀ ಬೊಂಬೆಗಳೇ. ಅದಕ್ಕೆ ನಾವು ಭಯಪಡೋ ಅವಶ್ಯಕತೆ ಇಲ್ಲ, ಅದಕ್ಕೆ ಯಾವ ಕಾರ್ಯ ಮಾಡಲು ಶಕ್ತಿ ಇಲ್ಲ. ಇವತ್ತು ಏನೋ ಮಾಟ ಮಂತ್ರ ಅಂತ ಮಾಡ್ತಾರೆ, ಅದು ಮನುಷ್ಯರ ಕುಯುಕ್ತಿಗಳಿಂದ ಮಾತ್ರ ಅಷ್ಟೇ, ಅದು ದೇವರ ಕಾರ್ಯ ಅಲ್ಲ. ದೇವರ ಕಾರ್ಯಕ್ಕೂ ಮನುಷ್ಯರ ಕಾರ್ಯಕ್ಕೂ ವ್ಯತ್ಯಾಸ ಇದೆ. ಆ ವ್ಯತ್ಯಾಸವನ್ನು ನಾವು ಅದ್ಭುತಗಳನ್ನು ಅನುಭವಿಸ್ಬೇಕಾದ್ರೆ ಆತನ ಮೇಲೆ ಪೂರ್ಣ ನಂಬಿಕೆ ಇಡಬೇಕು. ಆತನ ನಮ್ಮ ಮೇಲೆ ಭರವಸೆ ಇಟ್ಟರೆ ದೇವರು ಅದ್ಭುತವನ್ನು ಮಾಡ್ತಾನೆ. ವಂಡರ್ಫುಲ್. ಜ್ಞಾಪಕ ಮಾಡಿಕೊ ಹೇಳಿ. ಈ ಯೆಹೋಶುವನ ಪುಸ್ತಕ 4ನೇ ಅಧ್ಯಾಯದಲ್ಲಿ ನಾವು ಕಾಣಬಹುದಾಗಿದೆ, ದೇವರು ತನ್ನ ಮಕ್ಕಳನ್ನು ಯೋರ್ದನ್ ನದಿಯನ್ನು ಸೀಳಿಸಿ ಒಣ ನೆಲದಲ್ಲಿ ದೇವರು ಅವರನ್ನು ನಡೆ ಮಾಡ್ತಾನೆ. ಈ ಸಂದರ್ಭದಲ್ಲಿ ದೇವರು ಅವ್ರು ಹೇಳ್ತಾನೆ, ನೀವು 12 ಕುಲಗಳವರು ಇದ್ದೀರಿ, ಈ 12 ಕುಲಗಳವರು ಒಬ್ಬೊಬ್ಬರು ಒಂದೊಂದು ಕಲವನ್ನು ತೆಗೆದುಕೊಂಡು ಬರಬೇಕು, ತಂದು ನೀವೇನು ಮಾಡಬೇಕಪ್ಪ ಅಂತಂದ್ರೆ ಒಂದು ಸ್ಮಾರಕವನ್ನಾಗಿ ಅದನ್ನು ಮಾಡಬೇಕು ಎಂಬುದಾಗಿ ದೇವರು ಹೇಳ್ತಾನೆ. ಯಾಕೆ ಎಂಬುದಾಗಿ ನಾವು ನೋಡುವಾಗ, ಈ ಉಳಿದಂತಹ ಎಲ್ಲ ಅನ್ಯ ಜನರಿಗೆ ಇದು ಸಾಕ್ಷಿ. ಎಂತಹ ಸಾಕ್ಷಿ ಎಂಬುದಾಗಿ ನಾವು ನೋಡುವಾಗ, ಯೆಹೋವನೇ ನಿಜವಾದಂತಹ ದೇವರು ತನ್ನ ಮಕ್ಕಳನ್ನು ಒಣನೆಲದಲ್ಲಿ ನಡೆ ಮಾಡಿದ್ದಾನೆ, ತನ್ನ ವಾಗ್ದಾನವನ್ನು ನೆರವೇರಿಸಿದ್ದಾನೆ ಎಂಬುದಕ್ಕೆ ಇದೊಂದು ಸ್ಮಾರಕವಾಗಿರಲಿ ಎಂಬುದಾಗಿ ದೇವರು ಅವರನ್ನು ಆಜ್ಞಾಪಿಸ್ತಾನೆ. ಅದೇ ಮೇರೆಗೆ 12 ಕುಲಗಳವರು 12 ಕಲ್ಲುಗಳನ್ನು ತಂದು ನಿಲ್ಲಿಸ್ತಾರೆ. ಇದು ಹಳೆ ಒಡಂಬಡಿಕೆಯಲ್ಲಿ ಸಾಧಾರಣವಾಗಿ ನಡೆದುಕೊಂಡು ಬಂದಿರುವಂತಹ ಒಂದು ಕೃತ್ಯ ಎಂಬುದಾಗಿ ಹೇಳಿದ್ರೆ ತಪ್ಪಾಗೋದಿಲ್ಲ. ಉದಾಹರಣೆಗೆ ನಾವು ಗಮನಿಸೋದಾದರೆ, ದೇವರು ನೋಹನಿಗೆ ಹೇಳ್ತಾನೆ, ನಾನು ಮಳೆಯಿಂದ ಯಾವುದೇ ಕಾರಣಕ್ಕೂ ಕೂಡ ಈ ಭೂಲೋಕವನ್ನು ನಾಶ ಮಾಡೋದಿಲ್ಲ ಎಂಬುದಾಗಿ ಒಂದು ಸೂಚನೆಯನ್ನಾಗಿ ದೇವರು ಏನು ಮಾಡ್ತಾನಪ್ಪ ಅಂದರೆ ಕಾಮನ ಬಿಲ್ಲನ್ನು ಕೊಡ್ತಾನೆ. ಅದೇ ರೀತಿ ಐಗುಪ್ತ ದೇಶದಲ್ಲಿ ಏನು ಮಾಡ್ತಾನಪ್ಪ ಅಂತಂದರೆ ಸಂಹಾರಕ ದೂತನನ್ನು ಕಳಿಸ್ತಾನೆ. ಸಂಹಾರಕ ದೂತನನ್ನು ಕಳುಹಿಸಿದಾಗ
ಈ ಯಾರ ಮನೆಯ ಬಾಗಿಲಿನಲ್ಲಿ ರಕ್ತದ ಒಂದು ಕಳೆ ಇತ್ತೋ ಅವರ ಮನೆಯಲ್ಲಿ ಯಾವುದೇ ರೀತಿಯಾದಂತಹ ಹಾನಿ ಆಗಲಿಲ್ಲ, ಬದಲಾಗಿ ಯಾರ ಮನೆಯಲ್ಲಿ ಆ ಒಂದು ಕಳೆ ಇರಲಿಲ್ಲವೋ ಅಂಥವರ ಮನೆಯಲ್ಲಿ ಜ್ಯೇಷ್ಠ ಪುತ್ರನು ಸಾಯ್ತಾನೆ. ಇದು ಕೂಡ ಒಂದು ಸೂಚನೆ. ಮೂರನೇದಾಗಿ ನಾವು ಗಮನಿಸೋದಾದರೆ ದೇವರು ಸಬ್ಬತ್ತಿನ ಒಂದು ಸ್ಮಾರಕವನ್ನು ಕೊಡ್ತಾನೆ. ಸೃಷ್ಟಿಯ ಸ್ಮಾರಕವನ್ನಾಗಿ ಸಬ್ಬತ್ತಿನ ದಿನವನ್ನು ಆತನು ಕೊಡೋದನ್ನು ನಾವು ಕಾಣ್ತಿದ್ದೇವೆ. ಆದ್ದರಿಂದ ದೇವರು ಕೊಟ್ಟಂತಹ ಈ ಒಂದು ಸೂಚನೆಗಳಿಂದ ನಾವೇನಪ್ಪ ಕಲಿಯಬೇಕು ಎಂಬುದಾಗಿ ನಾವು ನೋಡುವಾಗ ಆತನು ತನ್ನ ಮಾತನ್ನು ನೆರವೇರಿಸುವಾತನು, ಆತನು ಸರ್ವಶಕ್ತನು, ಸರ್ವಕ್ಕೂ ಕೂಡ ಒಡೆಯನು ಎಂಬುದಾಗಿ ನಾವು ಕಲಿಯಬಹುದಾಗಿದೆ. ಅಷ್ಟೇ ಅಲ್ಲ, ನಮ್ಮ ಜೀವನದಲ್ಲೂ ಕೂಡ ಬಹುಶಃ ಇಂತಹ ಒಂದು ಕಲ್ಲುಗಳು ಇದ್ರೆ ಚೆನ್ನಾಗಿರ್ತಿತ್ತೇನೋ. ಯಾಕೆಂದರೆ ನಾವು ಅದನ್ನು ಕಂಡಾಗ ದೇವರು ನಮ್ಮನ್ನು ಈ ರೀತಿ ನಡೆಸ್ದ ಎಂಬುದಾಗಿ ಅದನ್ನು ನಾವು ನೋಡ್ಬೋದಾಗಿತ್ತು. ಆದರೆ ಅದು ವಿಗ್ರಹಾರಾಧನೆಗೂ ಕೂಡ ಒಂದು ರೀತಿ ದಾರಿ ಮಾಡಿಕೊಡಬಹುದು. ಆದ್ದರಿಂದ ಅದು ಇಲ್ಲದೆ ಇರುವುದೇ ಬಹಳ ಲೇಸು ಎಂಬುದಾಗಿ ನಾನು ಭಾವಿಸ್ತೇನೆ. ಅಷ್ಟೇ ಅಲ್ಲ, ನಾವು ವಿಶೇಷವಾಗಿ ಗಮನಿಸಬೇಕು, ಜಕಾರ್ ಎಂಬಂತಹ ಒಂದು ಪದವನ್ನು ಹೀಬ್ರೂ ಭಾಷೆಯಲ್ಲಿ ಬರೆಯಲ್ಪಟ್ಟಿರೋದನ್ನು ನಾವು ಕಾಣಬಹುದು. ಜಕಾರ್ ಎಂಬುದಾಗಿ ನಾವು ನೋಡುವಾಗ ರಿಮೆಂಬರ್, ನೆನಪಿನಲ್ಲಿ ಇಟ್ಕೋ, ಮರಿಬೇಡ. ಅಂದರೆ ದೇವರನ್ನ ನಡೆಸಿದಂತಹ ಒಂದು ಅದ್ಭುತವಾದಂತಹ ಒಂದು ರೀತಿ ಯಾವುದಿದೆ ಅಲ್ಲ, ಅದನ್ನು ನೀವು ಯಾವುದೇ ಕಾರಣಕ್ಕೂ ಮರಿಬಾರದು ಎಂಬುದನ್ನು ಈ ಒಂದು ಪಾಠದ ಮುಖಾಂತರ ನಾವು ಕಲಿಯಬಹುದಾಗಿದೆ. ದೇವರು ನಮ್ಮ 4 ಜನಕ್ಕೂ ಸ್ಮಾರಕಗಳನ್ನು ಕೊಟ್ಟಿದ್ದಾರೆ, ನಮ್ಮ ಮಕ್ಕಳನ್ನು ಕೊಟ್ಟಿದ್ದಾರೆ. ನೋಡ್ಕೊಳ್ಳಿ, ನಿಮ್ಮನ್ನು ನಾನು ಎಷ್ಟು ಪ್ರೀತಿಸಿದ್ದೇನೆ, ನಿಮಗೆ ಒಂದು ಮಕ್ಕಳನ್ನು ಕೊಟ್ಟಿದ್ದೀನಿ ಅನ್ನೋ ರೀತಿಯಲ್ಲಿ ಕೂಡ ನಮ್ಮನ್ನು ನಡೆಸಿದ್ದಾನೆ ಅಲ್ವೇ. ಒಂದು ಸಣ್ಣ ವಿರಾಮ ಅಂತ ತೆಗೆದುಕೊಳ್ಳೋಣ, ಒಂದು ಸಣ್ಣ ವಿರಾಮ. ಮರಳಿ ಸ್ವಾಗತ. ಬುಧವಾರ ಮತ್ತು ಗುರುವಾರದ ಪಾಠದಲ್ಲಿ ಅದ್ಭುತವಾಗಿರ್ತಕ್ಕಂಥ ವಿಷಯಗಳನ್ನ ಕಲೀಲಿಕ್ಕೆ ಹೋಗ್ತಾ ಇದ್ದೀವಿ. ಈ ಮೊದಲನೇ ಭಾಗದಲ್ಲಿ ನಮ್ಮೆಲ್ಲರಿಗೂ ಎಲ್ಲೋ ಒಂದು ಕಡೆ ಬಹಳಷ್ಟು ತೊಂದರೆಯನ್ನು ಕೊಡುವಂತ ಒಂದು ವಿಷಯ ಇದಾಗಿದೆ. ಈ ಪಾಠದಲ್ಲಿ ನಾವು ಈ ಮೂಲಕ ಕಲಿಯುವುದು ಏನು ಪಾಸ್ಟರ್ ರಾಜದಾಸ್? ಈ ಬುಧವಾರದ ಪಾಠದಲ್ಲಿ ಕಲಿತಕ್ಕ ವಿಷಯ ಏನಂತ ಹೇಳಿದ್ರೆ, ಸಹಜವಾಗಿ ಮನುಷ್ಯನ ಪ್ರವೃತ್ತಿ ಅಂತ ಹೇಳಿದ್ರೆ ಮರೆತು ಬಿಡ್ತೀವಿ. ಮರುವು ಇದು ಒಂದು ದೊಡ್ಡ ವ್ಯಾಧಿನೇ. ಅದಕ್ಕೆ ಸ್ವಾಮಿ ನೀವು ಮರಿಬೋದು ಅನ್ನೋ ಉದ್ದೇಶಕ್ಕಾಗಿಯೇ ಇಲ್ಲಿ ಅನೇಕ ಸರಿ ಹೇಳ್ತಾನೆ, ನೀವು ಮರಿಬೇಡ್ರಿ, ನೆನಪು ಮಾಡ್ಕೊಳ್ಳಿ ಅಂತ ಹೇಳ್ತಾನೆ. ಕಳೆದ ಸಾರಿ ಪಾಸ್ಟರ್ ಪ್ರಸನ್ನ ಹೇಳ್ದಂಗೆ ಕಾಣುತ್ತೆ. ಕೀರ್ತನೆ 103ನೇ ಅಧ್ಯಾಯದಲ್ಲಿ ಏನು ಹೇಳ್ತಾನೆ? ನನ್ನ ಮನೆವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಗಳೇ ಆತನ ಉಪಕಾರಗಳಲ್ಲಿ ಒಂದನ್ನು ಮರೆಯಬೇಡ. ಸೊ ಅನೇಕ ಸರಿ ಅನೇಕ ಉಪಕಾರ ಹೊಂದ್ತೇವೆ, ಮರ್ತು ಬಿಡ್ತೇವೆ. ಈಗ ಪಾಸ್ಟರ್ ಮುತ್ತವ್ರು ಹೇಳ್ತಾ ಇದ್ರು, ನಮ್ಮ ಜೀವನದಲ್ಲೂ ಸ್ಮಾರಕ ಇರಬೇಕಂತ. ಅನೇಕ ಸ್ಮಾರಕಗಳನ್ನು ಸ್ವಾಮಿ ಇಟ್ಟಿದ್ದಾನೆ, ಅದನ್ನು ಮರ್ತು ಬಿಟ್ಟಿದ್ದೀವಿ ನಾವು. ಆದರೆ ಇಸ್ರೇಲರಿಗೆ ಇಲ್ಲಿ ಯೆಹೋಶುವ ಜ್ಞಾಪಿಸ್ತಾನೆ, ಹಿಂದೆ ನಮ್ಮ ದೇವರು ಮಹತ್ ಕಾರ್ಯ ಮಾಡಿದ್ದಾನೆ. ಹೇಗೆ? ಕೆಂಪು ಸಮುದ್ರವನ್ನು ಒಣಗಿಸಿ ನಮ್ಮನ್ನು ವಿಭಾಗ ಮಾಡಿ ನಮ್ಮ ಜನರನ್ನ ಪಿತೃಗಳನ್ನು ಹಾದಿಯಾಗಿ ನಡೆಸಿದ್ದಾನೆ. ಅದನ್ನು ಮರಿಬೇಡಿ, ಆಯ್ತಲ್ಲ? ನೀವು ಈಗ ಮಾಡುವಂಥ ಕಾರ್ಯನ ಮುಂದೆ ಮರಿಬೋದು. ಅದಕ್ಕೇ ಈ ಕಲ್ಲುಗಳನ್ನು ಸ್ಮಾರಕವಾಗಿ ಇಡಬೇಕಂತ ಒಂದು ಸ್ಮಾರಕವಾಗಿ ಇಟ್ಟದ್ದು, ಜನಗಳಿಗೆ ನೆನಪಾಗಬೇಕು. ನಮ್ಮ ಜೀವನದಲ್ಲಿ ಅನೇಕ ಕಹಿ ಘಟನೆಗಳನ್ನು ಸ್ವಾಮಿ ಸಿಹಿ ಮಾಡಿದಾಗ ನಾವು ಸಾಕ್ಷಿಗಳಾಗಿರ್ಬೇಕಂತೆ. ಅದಕ್ಕೆ ಸ್ವಾಮಿ ನೀವು ನನಗೇನಾಗಿರಬೇಕು? ಸಾಕ್ಷಿಗಳಾಗಿರ್ಬೇಕು. ಜನ ನಮ್ಮನ್ನು ನೋಡಿದಾಗ ಹೌದು ಇವ್ರ ದೇವ್ರು ನಿಜವಾದ ದೇವ್ರು ಅಂತ ಹೇಗೆ ಗೊತ್ತಾಗುತ್ತೆ? ನಮ್ಮ ಜೀವನೇ ಒಂದು ಸಾಕ್ಷಿ ಆಗಬೇಕು. ಇಸ್ರೇಲರಿಗೆ ಸ್ವಾಮಿ ನೆನಪು ಮಾಡ್ತಾನೆ. 23ನೇ ಅಧ್ಯಾಯ ಹೇಳುತ್ತೆ, ನಿಮ್ಮ ದೇವರಾದ ಯೆಹೋವನು ನಿಮ್ಮ ಮುಂದೆ ಕೆಂಪು ಸಮುದ್ರವನ್ನು ಬತ್ತಿಸಿ ನಮ್ಮನ್ನು ದಾಟಿಸಿದಂತೆ ಈಗ ನಿಮ್ಮ ಮುಂದೆ ಯೊರ್ದನನ್ನು ಬತ್ತಿಸಿ ನಿಮ್ಮನ್ನು ದಾಟಿಸಿದ್ದಾನೆ. ಮರಿಬೇಡಿ, ಹಿಂದೆ ಅದ್ಭುತ ಮಾಡಿದ್ದಾನೆ, ಈಗಲೂ ಮಾಡ್ತಾನೆ, ಮುಂದೆನೂ ಮಾಡ್ತಾನೆ. ಯಾರಿಗೆ ಮಾಡ್ತಾನೆ? ನಮ್ಮದವ್ರಿಗೆಲ್ಲ ಮಾಡ್ತಾನಂತೆ. ಅದಕ್ಕೇ ನಮ್ಮ ದೇವರು ಸಜೀವುಳ್ಳ ದೇವರು. ಭಾಳ ಸ್ಪಷ್ಟವಾಗಿ ಪೌಲನು ಹೇಳ್ತಾನೆ, ನೀವೇನು ಮಾಡಿ ನೆನಪಿಸ್ಕೊಳ್ಳಿ ಅಂತ. 1 ಕೊರಿಂಥ 11ನೇ ಅಧ್ಯಾಯ 24ನೇ ವಚನ 25 ಯಾವಾಗಲೂ ಕರ್ತನ ಭೋಜನ ಸಂಸ್ಕಾರ ಮಾಡೋಕೆ ಹೇಳ್ತೀನಿ. ಇದನ್ನು ಏನಕ್ಕೆ ಮಾಡಿ? ನನ್ನನ್ನು ನೆನೆಸ್ಕೊಳ್ಳೋದಕ್ಕೋಸ್ಕರ ಮಾಡಿರಿ ಅಂತ ಹೇಳ್ತಾನೆ. ದೇವರು ಮಾಡಿದ ಮಹಾತ್ಯಾಗವನ್ನು ನಾವು ಮರಿಬಾರ್ದು. ಸ್ವಾಮಿ ನಮ್ಮ ಪಾಪಕ್ಕಾಗಿ ಸತ್ತಿದ್ದಾನೆ ಅಂತ ಜನಗಳಿಗೆ ಹೇಳಬೇಕಾದ್ರೆ ನಾವು ನೆನಪಿಟ್ಕೊಂಡು ಬೇರೆಯವ್ರಿಗೆ ನೆನಪು ತರಬೇಕು. ಆಗ ದೇವ್ರ ಮಹಾತ್ಯಾಗ ಅರ್ಥ ಆಗುತ್ತೆ, ಅವ್ರಿಗೆ ಒಂದು ಕೃತಜ್ಞತೆ ಮನೋಭಾವ ಹುಟ್ಟುತ್ತೆ. ಅದು ನಾವು ಸ್ಮರಿಸ್ತಾ ಇದ್ದಾಗ ಅವರು ಅದನ್ನು ಮರ್ತು ಬಿಡ್ತಾರೆ, ಬಹಳ ಲಘುವಾಗಿ ಪರಿಗಣಿಸ್ತಾರೆ. ಅದಕ್ಕೇ ಯೆಹೋಶುವ ಎಚ್ಚರಿಸ್ತದಾನೆ, ಮರೆಯೋದು ಸಹಜ, ನೀವು ಮರಿಬೇಡ್ರಿ, ನೆನಪು ಮಾಡ್ಕೊಳ್ಳಿ. ದೇವರು ನಮಗೆ ತ್ಯಾಗ ಮಾಡಿದ್ದಾನೆ, ಅದನ್ನು ಯಾವಾಗಲೂ ಸ್ಮರಿಸ್ತಾ ಇದ್ದರೆ ದೇವರಿಗೆ ಕೃತಜ್ಞತೆ ಅರ್ಪಿಸಿದಾಗುತ್ತೆ, ದೇವ್ರಿಗೂ ಸಂತೋಷ ಆಗುತ್ತೆ. 14ನೇ ಅಧ್ಯಾಯ ಯೋಹಾನ 14ನೇ ಅಧ್ಯಾಯ 26ನೇ ವಚನದಲ್ಲಿ ಯೋಹಾನನು ಹೇಳ್ತಾನೆ ಭಾಳ ಸ್ಪಷ್ಟವಾಗಿ ಏನಂತ, ನಿಮಗೆ ಅನೇಕ ವಿಷಯಗಳನ್ನು ಯಾರು ನೆನಪಿಗೆ ತರ್ತಾರೆ? ಪವಿತ್ರ ಆತ್ಮನೇ ತರ್ತಾನೆ ಅಂತೇಳಿ 26ನೇ ವಚನ ಹೇಳುತ್ತೆ, ಆ ದಿನದಲ್ಲಿ ಅಲ್ಲ, ಆದರೆ ಆ ಸಹಾಯಕನು ಅಂದರೆ ನನ್ನ ಹೆಸರಿನಲ್ಲಿ ತಂದೆಯು ಕಳುಹಿಸಿಕೊಡೋ ಪವಿತ್ರಾತ್ಮನೇ ನಿಮಗೆ ಎಲ್ಲವನ್ನು ಉಪದೇಶಿಸಿ
ನಾನು ನಿಮಗೆ ಹೇಳಿದ್ದನ್ನೆಲ್ಲ ನಿಮ್ಮ ನೆನಪಿಗೆ ತರುವನು. ಇವತ್ತು ಸ್ವಾಮಿ ಮಾಡಿದ ಉಪಕಾರಗಳನ್ನು ನಾವು ಮರಿಬಾರ್ದು. ಅದನ್ನ ನೆನೆಸ್ಕೊಳ್ಬೇಕಾದ್ರೆ ನಾವು ಪವಿತ್ರಾತ್ಮ ಭರಿತರಾಗಿರ್ಬೇಕು. ವೆನ್ ಯು ಫಿಲ್ಡ್ ಬೈ ದ ಹೋಲಿ ಸ್ಪಿರಿಟ್ ಯು ವಿಲ್ ರಿಮೆಂಬರ್ ಆಲ್ ದ ಗುಡ್ ಥಿಂಗ್ ದ ಲಾರ್ಡ್ ಹಸ್ ಡನ್ ಫಾರ್ ಹಿಸ್ ಗ್ಲೋರಿ. ಆಗ ದೇವರಿಗೆ ಮಹಿಮೆ ಆಗುತ್ತೆ. ವಂಡರ್ಫುಲ್. ಗುರುವಾರದ ಪಾಠಕ್ಕೆ ನಾವು ಬರುವುದಾದರೆ, ಯೋರ್ದಾನ್ ನದಿಯನ್ನ ದಾಟಿದ ನಂತರ ನಡೆದಂಥ ಒಂದು ವಿಷಯವನ್ನ ನಾವು ಚರ್ಚೆ ಮಾಡ್ಲಿಕ್ಕೆ ಹೋಗ್ತಾ ಇದ್ದೀವಿ. ಹೇಳಿ. ಕೀರ್ತನೆಗಳು 66ನೇ ಅಧ್ಯಾಯ 6ನೇ ವಾಕ್ಯ ಈ ರೀತಿ ಹೇಳುತ್ತೆ, ಸಮುದ್ರವನ್ನು ಒಣನೆಲ ಆಗುವಂತೆ ಮಾಡಿದನು, ಜನರು ನದಿಯನ್ನು ಕಾಲಿನಿಂದ ದಾಟಿದರು, ಅದಕ್ಕಾಗಿ ನಾವು ಆತನಲ್ಲಿ ಆನಂದಿಸೋಣ. ಇಲ್ಲಿ ಕೀರ್ತನೆಗಾರನು 2 ಸಂಗತಿಗಳನ್ನು ಒಂದೇ ವಚನದಲ್ಲಿ ತಿಳಿಸ್ತಾ ಇದ್ದಾನೆ. ಮೊಟ್ಟ ಮೊದಲನೆಯದು, ದೇವರು ಐಗುಪ್ತ್ಯದಿಂದ ತನ್ನ ಪ್ರಿಯ ಮಕ್ಕಳನ್ನು ಆ ಕೆಂಪು ಸಮುದ್ರವನ್ನು ವಿಭಾಗ ಮಾಡಿ ಒಣನೆಲದ ಮೇಲೆ ನಡೆಯ ಮಾಡ್ತಾನೆ. ಎರಡನೆಯದು, ಈ ಯೋರ್ದನ್ ನದಿಯನ್ನು ಮಂಜೂಷವನ್ನು ತೆಗೆದುಕೊಂಡು ಯಾವಾಗ ದೇವರ ಮಕ್ಕಳು ಮುಂದೆ ಹೆಜ್ಜೆ ಹಾಕಿದ್ರೋ ಆಗ ಏನಾಗತ್ತಪ್ಪ ಅಂತಂದರೆ ಯೋರ್ದನ್ ಹೊಳೆಯ ನೀರು ಒಂದು ಕಡೆ ನಿಲ್ಲೋದನ್ನು ನಾವು ಕಾಣ್ತಿದ್ದೇವೆ. ಈ 2 ಮಾತುಗಳನ್ನು, ಈ 2 ಘಟನೆಗಳನ್ನು ಒಂದೇ ಮಾತಿನಲ್ಲಿ ದಾವೀದನು ಇಲ್ಲಿ ತಿಳಿಸುತ್ತಿರೋದನ್ನು ನಾವು ಗಮನಿಸಬಹುದಾಗಿದೆ. ಇಲ್ಲಿ ದೇವರು ಏನು ಮಾಡ್ತಿದ್ದಾನಪ್ಪ ಅಂತಂದರೆ ಈ ಇಬ್ಬರನ್ನು ಕೂಡ, ಅಂದರೆ ನಾನು ಮಾತನಾಡ್ತಿರೋದು ಐಗುಪ್ತ ದೇಶದಿಂದ ಹೊರಬಂದಂತಹ ಇಸ್ರಾಯೇಲರನ್ನು ಮತ್ತು ಯೆಹೋಶುವನು ನಡೆಸಿದಂತಹ ಇಸ್ರಾಯೇಲರನ್ನು, ಈ ಇಬ್ಬರಲ್ಲೂ ಕೂಡ ನಾವು ಗಮನಿಸೋದಾದರೆ ಐಗುಪ್ತ ದೇಶದಿಂದ ಹೊರಬಂದಾಗ ದೇವರು ತನ್ನ ಮಕ್ಕಳನ್ನು ದಾಸತ್ವದಿಂದ ಸ್ವತಂತ್ರರನ್ನಾಗಿ ಮಾಡ್ತಾನೆ. ಎರಡನೇದು, ಯೆಹೋಶುವನು ನಡೆಸಿದಂತಹ ಇಸ್ರಾಯೇಲ್ ಜನರನ್ನು ನಾವು ಗಮನಿಸೋದಾದರೆ ಅವರನ್ನು ದೇವರು ಏನು ಮಾಡ್ತಾನಪ್ಪ ಅಂತಂದರೆ ಭೂಮಿ ಇಲ್ಲದೇ ಇದ್ದಂತಹ ಆ ಸ್ಥಿತಿಯಿಂದ ಒಂದು ಭೂಭಾಗವನ್ನು ಕೊಡುವಂತಹವರನ್ನಾಗಿ ದೇವರು ನಡೆಸ್ತಾನೆ. ಒಂದು ಅದ್ಭುತವಾದಂತಹ ಒಂದು ಹೋಲಿಕೆಯನ್ನು ಇಲ್ಲಿ ಬರಹಗಾರರು ತಿಳಿಸುತ್ತಿರೋದನ್ನು ನಾವು ಗಮನಿಸಬೇಕಾಗಿದೆ. ಮೊಟ್ಟ ಮೊದಲನೇದಾಗಿ ದಬ್ಬಾಳಿಕೆ, ಬಡತನ, ಅಸಹಾಯಕತೆ, ಅಭದ್ರತೆ, ಅವಮಾನದಿಂದ ದೇವರು ಅವರನ್ನು ಭದ್ರತೆ, ಕ್ಷೇಮ, ರಕ್ಷಣೆ, ಘನತೆಯ ಕಡೆಗೆ ದೇವರನ್ನು ನಡೆಸ್ತಿರೋದನ್ನು ಗಮನಿಸಬಹುದು 2 ಸನ್ನಿವೇಶಗಳಲ್ಲಿ. ಸೊ ಈ ವಿಚಾರವನ್ನು ನಾವು ಸರಿಯಾಗಿ ಗಮನಿಸೋದಾದರೆ ದೇವರು ತನ್ನ ಮಕ್ಕಳನ್ನು ಯಾವುದೇ ಕಾರಣಕ್ಕೂ ಕೂಡ ಎಲ್ಲೂ ಕೂಡ ಕೈ ಬಿಟ್ಟಿಲ್ಲ. ಎಲ್ಲ ಒಂದು ಹೆಜ್ಜೆಯಲ್ಲೂ ಕೂಡ ಆತನಿದ್ದು ಏನು ಮಾಡ್ತಿದ್ದಾನಪ್ಪ ಅಂತಂದರೆ ನಡೆಸುತ್ತಾ ಬರುತ್ತಿರೋದನ್ನು ನಾವು ಗಮನಿಸ್ಬೋದು. ಇದಾದ ಬಳಿಕ ನಾವು ಎಲಿಯ ಮತ್ತು ಎಲೀಷರನ್ನು ಗಮನಿಸಬಹುದಾಗಿದೆ. ಎಲಿಯ ಎಲೀಷರು ಇಬ್ಬರೂ ಕೂಡ ಏನು ಮಾಡ್ತಾರಪ್ಪ ಅಂತಂದರೆ ಯೋರ್ದನ್ ಹೊಳೆನ ದಾಟ್ತಾರೆ. ದಾಟಿದ ನಂತರ ಎಲಿಯನ್ ಏನಾಗ್ತಾನಪ್ಪ ಅಂತಂದರೆ ಪರಲೋಕಕ್ಕೆ ಆರೋಹಣನಾಗಿ ಹೋಗ್ತಾನೆ. ಎಲೀಷನ್ ಏನಾಗ್ತಾನಪ್ಪ ಅಂತಂದರೆ ಅನೇಕ ಜನರಿಗೆ ಪ್ರಕಟಪಡಿಸುವಂತಹ ಪ್ರವಾದಿ ಆಗ್ತಾನೆ. ಸೊ ಈ ಯೋರ್ದನ್ ಹೊಳೆಯ ಒಂದು ಸನ್ನಿವೇಶ ಏನಿದೆ ಅಲ್ಲ, ಬಹಳ ಪ್ರಮುಖವಾದಂತಹ ಪಾತ್ರವನ್ನು ವಹಿಸ್ತಿರೋದನ್ನು ನಾವಿಲ್ಲಿ ಗಮನಿಸಬೇಕಾಗಿದೆ. ಅಷ್ಟೇ ಅಲ್ಲ, ಯೇಸು ಸ್ವಾಮಿಯವರ ಜೀವನಕ್ಕೆ ನಾವು ಬರೋದಾದ್ರೆ ಯೇಸು ಸ್ವಾಮಿಯವ್ರದ್ದು ಯೋರ್ದನ್ ನದಿಯಲ್ಲಿ ಏನು ಮಾಡಿದ್ರಪ್ಪ ಅಂತಂದ್ರೆ ದೀಕ್ಷಾ ಸ್ನಾನ ತೆಗೆದುಕೊಂಡ್ರು. ಅದಾದ ಬಳಿಕ ಆತನು 40 ದಿವಸ ಉಪವಾಸ ಇದ್ದು ಅದಾದ ನಂತರ ಏನು ಮಾಡ್ತಾನಪ್ಪ ಅಂದರೆ ತನ್ನ ಸೇವೆಯನ್ನು ಪ್ರಾರಂಭ ಮಾಡೋದನ್ನು ನಾವು ಗಮನಿಸ್ಬೋದು. ಸೊ ಈ ಯೋರ್ದನ್ ನದಿ ಎಂಬುದು ಈ ಇಸ್ರೇಲರ ಜೀವನದಲ್ಲಿ ಸತ್ಯವೇದದಲ್ಲಿ ಬಹಳ ಪ್ರಮುಖವಾದಂತಹ ಒಂದು ಪಾತ್ರವನ್ನು ಪೋಷಿಸುತ್ತಿರೋದನ್ನು ನಾವು ಗಮನಿಸ್ಬೋದು. ಸೊ ಅವರು ಯೋರ್ದನ್ ಹೊಳೆನ ದಾಟಿ ಬಂದ ನಂತರವೂ ಕೂಡ ಅನೇಕ ದೊಡ್ಡ ಘಟನೆಗಳು ಒಂದು ಪ್ರಾಂತ್ಯದಲ್ಲಿ ನಡೆದಿರೋದನ್ನು ನಾವು ಗಮನಿಸಬಹುದಾಗಿದೆ. ಕೃಪೆಯ ಸ್ಮಾರಕಗಳ ಬಗ್ಗೆ ಬಹಳಷ್ಟು ಅದ್ಭುತವಾಗಿ ತಿಳಿಸ್ಕೊಟ್ಟಿದ್ದೀರಾ. ದೇವರು ನಿಮ್ಮ ಎಲ್ಲರನ್ನ ಮತ್ತು ನಿಮ್ಮ ಒಂದು ಕ್ರೈಸ್ತಿಯ ಸ್ಮಾರಕಗಳನ್ನು ಕೂಡ ಆಶೀರ್ವದಿಸಲಿ ಅಂತಕ್ಕಂಥದ್ದು ನಮ್ಮ ಪ್ರಾರ್ಥನೆ. ದೇವರು ನಿಮ್ಮೆಲ್ಲರನ್ನ ಆಶೀರ್ವದಿಸಲಿ. ಪ್ರಿಯ ವೀಕ್ಷಕರೇ, ನಮ್ಮೆಲ್ಲರ ಜೀವನದಲ್ಲೂ ಕೃಪೆಯ ಸ್ಮಾರಕಗಳಿವೆ. ಅದು ಯಾವುದು ಕಂಡುಹಿಡಿಯಿರಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.